ನಮಸ್ಕಾರ ಎಲ್ರಿಗೂ. ಇವತ್ತು 23 ಜನವರಿ 2025. ಟೈಮ್ ಬಂದು 9:36 ಆಗಿದೆ. ಸದ್ಯ ಮಾರ್ಕೆಟಲ್ಲಿ ಡೌನ್ ಟ್ರೆಂಡ್ ಇದೆ. ಹೈಯರ್ ಟೈಮ್ ಫ್ರೇಮ್ಗೆ ಹೋಗೋಣ. 15 ಮಿನಿಟ್ಸ್ಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಇಲ್ಲೊಂದು ಸಪೋರ್ಟ್ ಇದೆ. ಸ್ಟಾಕ್ಸ್ ಇದು ಮಧ್ಯಾಹ್ನ ಇವತ್ತು ಟ್ರೇಡ್ ಮಾಡುತ್ತೆ ಅನ್ಸುತ್ತೆ. ಟ್ರೆಂಡ್ ಲೈನ್ ನನಗೆ ಯಾವುದು ಸಿಗ್ತಾ ಇಲ್ಲ. ಇದೊಂದು ಟ್ರೆಂಡ್ ಲೈನ್ ತೊಗೊತೀನಿ. ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಮೇಲೆ ಹೋಯ್ತು ಅಂದರೆ ನಾನು ಬೈ ಕಡೆ ಹೋಗ್ತೀನಿ. ಇದು ಬ್ರೇಕ್ ಆಗಿ ಕೆಳಗಡೆ ಬಂತು ಅಂದರೆ ನಾನು ಸೆಲ್ ಕಡೆ ಹೋಗ್ತೀನಿ. ಸದ್ಯಕ್ಕೆ ಯಾವುದೂ ಬ್ರೇಕ್ ಆಗಿಲ್ಲ ಇನ್ನು. ಮಧ್ಯಾಹ್ನ ಇದೆ, ರೇಂಜ್ ಮಧ್ಯಾಹ್ನ ಇದೆ ಸ್ಟಾಕ್ಸು. ಮತ್ತೆ ನಾನು ಸಿಗ್ತೀನಿ. ಆಪರ್ಚುನಿಟಿ ನನಗೆ ಯಾವ್ದಾದ್ರು ಸಿಕ್ಕಿದ ತಕ್ಷಣ ಬರ್ತೀನಿ. ತಿರ್ಗಾ ಅಪ್ಡೇಟ್ ಮಾಡ್ತೀನಿ. ಎಂಟ್ರಿ ಏನೋ ಸಿಕ್ಕಿದ್ರೆ ಬಂದು ಅಪ್ಡೇಟ್ ಮಾಡ್ತೀನಿ. ನನಗೆ ಇಲ್ಲೊಂದು ಬೈ ಆಪರ್ಚುನಿಟಿ ಕಾಣಿಸ್ತಾ ಇದೆ. ನಾನಿಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ ಬೈ ಸೈಡು. ನನ್ನ ಸ್ಟಾಪ್ ಲಾಸ್ ಬಂದು ಇದು ಲಾಸ್ಟ್ ಸ್ವಿಂಗ್ ಲೋ ಬಂದು ನನ್ನ ಸ್ಟಾಪ್ ಲಾಸು. ನನ್ನ ಟಾರ್ಗೆಟ್ ಬಂದು ಇಲ್ಲಿಂದ ₹5. ನಾನು ಆಗಲೇ ಎಂಟ್ರಿ ಕೊಟ್ಟಿದ್ದೀನಿ. ಪ್ರೈಸ್ ಬಂದು ₹104 ಆಗಿದೆ. ₹1104 ಎಂಟ್ರಿ ಆಗಿದೆ. 104 ಅಂದರೆ 109, 110, 1110ಗೆ ನಮ್ಮದು ಟಾರ್ಗೆಟ್ ಇದೆ. ಸ್ಟಾಪ್ ಲಾಸ್ ಬಂದು ಲಾಸ್ಟ್ ಸ್ವಿಂಗಿಗಿದೆ. ನಂದು ಎಂಟ್ರಿ ಬಂದು 1104.90 ಆಗಿದೆ. ಟಾರ್ಗೆಟ್ ಬಂದು 1110 ನನ್ನ ಟಾರ್ಗೆಟು. ನೋಡೋಣ ಇವತ್ತು ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ನಾನು ಅಪ್ಡೇಟ್ ಮಾಡ್ತೀನಿ. ಇದು ಸ್ವಲ್ಪ ರಿಸ್ಕಿ ಟ್ರೇಡ್ ಇದೆ ಇದು, ಯಾಕಂದರೆ ಡೌನ್ ಟ್ರೆಂಡ್ ಇದೆ ಮಾರ್ಕೆಟು. ನೋಡಿ, ಡೌನ್ ಟ್ರೆಂಡ್ ಇದೆ. ನಾನು ಟ್ರೆಂಡ್ಗೆ ಆಪೋಸಿಟ್ ತೊಗೊಂಡಿದ್ದೀನಿ. ನನಗಿಲ್ಲೊಂದು ಬೈ ಆಪರ್ಚುನಿಟಿ ಕಾಣಿಸ್ತು, ಅದರಿಂದ ತೊಗೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಟೈಮ್ ಬಂದು 11:29 ಆಗಿದೆ. ಮಾರ್ನಿಂಗ್ ನನಗೆ 10 o'clockಗೆ ಎಂಟ್ರಿ ಸಿಕ್ಕಿತ್ತು. 11:20 ನಾನು ಎಕ್ಸಿಟ್ ಆಗಿದ್ದೀನಿ. ನಾನು ಮಾರ್ನಿಂಗ್ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದೆ, ಮತ್ತೊಂದು ಟ್ರೆಂಡ್ ಲೈನು ಡ್ರಾ ಮಾಡಿದ್ದೆ. ಟ್ರೆಂಡ್ ಲೈನ್ ಬ್ರೇಕ್ ಆಯಿತು. ಈಗ ರೆಸಿಸ್ಟೆನ್ಸು ಬ್ರೇಕ್ ಆಗಿದೆ. ಆ್ಯಕ್ಚುಲಿ ಕ್ಯಾಂಡಲ್ ಬ್ರೇಕ್ ಆಗಿದೆ ನೋಡಿ. ಇದ್ರ ಮೇಲೆ ಯಾವ್ದಾದ್ರು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ, ಗ್ರೀನ್ ಕಲರಲ್ಲಿ ಕ್ಲೋಸ್ ಆಯಿತು ಅಂದರೆ ಮಾರ್ಕೆಟಿಂಗು ಅಪ್ಸೈಡ್ ಮೂಮೆಂಟ್ ಕೊಡುತ್ತೆ. ನೋಡಿ, ಆಗಲೇ ಬರ್ತಾ ಇದೆ ಅಪ್ಸೈಡ್ ಮೂಮೆಂಟು. ನಾನು ಎಕ್ಸಿಟ್ ಆಗಿದ್ದೀನಿ. ಈ ರೆಸಿಸ್ಟೆನ್ಸ್ ಮೇಲೆ ಕ್ಲೋಸ್ ಆಗಿರೋದ್ರಿಂದ ಮೇಲೆ ಮೂಮೆಂಟ್ ಕೊಡ್ಬೋದು ಇನ್ನು ಈವ್ನಿಂಗ್ವರೆಗೂ. ನೋಡೋಣ. ನಾನು ಆಲ್ರೆಡಿ ಎಕ್ಸಿಟ್ ಆಗಿದ್ದೀನಿ. ಇನ್ನು ಹೋಲ್ಡ್ ಮಾಡ್ಬೋದಿತ್ತು. ನನ್ನ ಪ್ರಾಫಿಟ್ ತನಕ ನಾನು ಹೋಲ್ಡ್ ಮಾಡ್ತೀನಿ. ಪ್ರಾಫಿಟ್ ಬಂದಮೇಲೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಮಿನಿಮಮ್ ₹5ಗೆ ನಾನು ವೆಯ್ಟ್ ಮಾಡ್ತೀನಿ. ಮಾರ್ನಿಂಗ್ ನೋಡಿ, ಟ್ರೆಂಡ್ ಲೈನ್ ಹಾಕಿದ್ದೆ. ನೋಡಿ, ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ. ಸಪೋರ್ಟು, ರೆಸಿಸ್ಟೆನ್ಸು, ಟ್ರೆಂಡ್ ಲೈನು ಮೂರನ್ನು ರೆಸ್ಪೆಕ್ಟ್ ಮಾಡಿದೆ ಇವತ್ತು.
ಓಕೆ, ನಾನು ತಿರ್ಗಾ ಯಾವುದೇ ಎಂಟ್ರಿ ತೊಗೊಳ್ಳಲ್ಲ, ಇದೇ ಲಾಸ್ಟ್ ಮಾಡ್ತೀನಿ. 3:30 ತನಕ ನಾನು ವಾಚ್ ಮಾಡ್ತಾ ಇರ್ತೀನಿ ಮಾರ್ಕೆಟಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ. ಮತ್ತು ನಾನು 3:30ಗೆ ಅಪ್ಡೇಟ್ ಮಾಡ್ತೀನಿ ಏನಾಗಿದೆ ಅಂತ. ಈಗ ಟೈಮ್ 3:51 ಆಗಿದೆ. ಸ್ಟಾಕ್ಸ್ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಯಿತು, ಆಗಲೇ ಬ್ರೇಕ್ಔಟ್ ಆಗಿ ಇಲ್ಲೆಲ್ಲರೂ ಟ್ರ್ಯಾಪ್ ಮಾಡಿ ಮೇಲೆ ಹೋಗೋ ಥರ ಟ್ರ್ಯಾಪ್ ಮಾಡಿ ತಿರ್ಗಿ ವಾಪಸ್ ಕೆಳಗೆ ಬಂದಿದೆ. ಕೆಳಗೆ ಬಂದು ಅಲ್ಲೇ ಮಾರ್ಕೆಟು ಸಸ್ಟೇನ್ ಆಗಿದೆ. ಇದು ಫೇಕ್ ಬ್ರೇಕ್ಔಟಾ ಇಲ್ಲ ರಿಯಲ್ ಬ್ರೇಕ್ಔಟಾ ಅಂತ ನಮಗೆ ಬೆಳಗ್ಗೆ ಗೊತ್ತಾಗುತ್ತೆ. ಬೆಳಗ್ಗೆ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಗಿ ಹೀಗೆ ಕಂಟಿನ್ಯೂ ಆದರೆ ಇದು ರಿಯಲ್ ಬ್ರೇಕ್ಔಟ್ ಆಗುತ್ತೆ. ಇಲ್ಲ ಇಲ್ಲಿ ಓಪನ್ ಆಗಿ ವಾಪಸ್ ಕೆಳಗೆ ಬಂತು ಅಂದರೆ ಅದು ರಿಯಲ್ ಟ್ರೆಂಡ್ ಏನಿದೆ, ಡೌನ್ ಟ್ರೆಂಡ್ ಇದೆ ಅಲ್ಲ, ಈಗ ಡೌನ್ ಟ್ರೆಂಡ್ ಇದೆ ಸದ್ಯಕ್ಕೆ ಮಾರ್ಕೆಟು. ಆ ಡೌನ್ ಟ್ರೆಂಡ್ನ ಕಂಟಿನ್ಯೂ ಮಾಡುತ್ತೆ. ನಾನು ಎವ್ರಿ ಟೈಮ್ 5 ರೂಪೀಸ್ಗೆ ಯಾಕೆ ಆಚೆ ಬರ್ತೀನಿ ಅಂದರೆ, ನೋಡಿ ಇಲ್ಲಿ ನಾನು ಎಂಟ್ರಿ ಕೊಟ್ಟಿರೋದು 5 ರೂಪೀಸ್ 6 ರೂಪೀಸ್ ತನಕ ಹೋಗುತ್ತಿದ್ದು. ತುಂಬ ಸರಿ 6 ರೂಪೀಸ್ ಹೋಗಲ್ಲ, 5 ರೂಪೀಸ್ ತನಕ ಹೋಗಿ ರೀಟೆಸ್ಟ್ ತೊಗೊಂಡು ಕಂಟಿನ್ಯೂ ಆದರೆ ಹೀಗೆ ಕಂಟಿನ್ಯೂ ಮೇಲೆ ಹೋಗುತ್ತೆ. ಅದು ಕಂಟಿನ್ಯೂ ಮೇಲೆ ಹೋಗುತ್ತೆ. ತುಂಬ ಸಲ ಒಂದು 80% ಏನಾಗುತ್ತೆ ಅಂದರೆ ಮೇಲೆ ಹೋಗುತ್ತೆ, 5 ರೂಪೀಸ್ ತನಕ ಟಚ್ ಮಾಡಿ ವಾಪಸ್ ಬಂದು ತಿರ್ಗಾ ಇಲ್ಲೇ ಇದೇ ಥರ ಸಸ್ಟೇನ್ ಆಗುತ್ತೆ, ಆಮೇಲೆ ತಿರ್ಗಾ ಫಾಲ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ 5 ರೂಪೀಸ್ನ ಕ್ಯಾಚ್ ಮಾಡೋಕ್ಕೆ ಮಾತ್ರ ಟ್ರೈ ಮಾಡ್ತೀನಿ. ಇವತ್ತು ಹಾಗೆ ಆಗಿದೆ ನೋಡಿ, 5 ರೂಪೀಸ್ 6 ರೂಪೀಸ್ ಬಂತು, ಬಂದಾದಮೇಲೆ ಸ್ವಲ್ಪ ಮೂಮೆಂಟ್ ಕೊಟ್ಟು ವಾಪಸ್ ತಿರ್ಗಾ ಕೆಳಗೆ ಬಂದು ಅಲ್ಲೆಲ್ಲೂ ಟ್ರ್ಯಾಪ್ ಮಾಡುತ್ತಿದೆ ಮಾರ್ಕೆಟು. ನಾಳೆಗೆ ನಾನಿದೆ ಸಪೋರ್ಟು ರೆಸಿಸ್ಟೆನ್ಸ್ ಮತ್ತು ಟ್ರೆಂಡ್ ಲೈನ್ ಉಳಿಸ್ಕೊತೀನಿ. ನೋಡೋಣ ಮಾರ್ಕೆಟು ಮಾರ್ನಿಂಗ್ 9:15ಗೆ ಎಲ್ಲ ಓಪನ್ ಆಗುತ್ತೆ, ಅದ್ರ ಮೇಲೆ ಚೇಂಜ್ ಆಗುತ್ತೆ ನಂದು ವ್ಯೂ. ಓಕೆ ಫ್ರೆಂಡ್ಸ್, ತಿರ್ಗಾ ನಾಳೆ ಸಿಗ್ತೀನಿ ನಾನು ಟ್ರೇಡಿಂಗಲ್ಲಿ.